ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನಾನು ಬೇಲ್ದಂಡನ ರೊಟ್ಟಿನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದು ಬೇಲ್ದಂಡನ ತಗೊಂಡಿದ್ದೀನಿ. ಅದಕ್ಕೆ ಬೇಲ್ದಂಡನ 3/4% ಅಷ್ಟು ಒಣ ಕೊಬ್ಬರಿ ತುರಿನ ತಗೊಂಡಿದ್ದೀನಿ. ನೀವು ಬೇಕಿದ್ದರೆ ಹಸಿ ಕೊಬ್ಬರಿ ತುರಿನೂ ಬೇಕಿದ್ದರೆ ಹಾಕ್ಕೋಬೋದು. ಇದಕ್ಕೆ ನಾನು ಅದ್ರ 3/4% ಅಷ್ಟು ಕಲ್ಸಕ್ಕರೆನ ತಗೊಂಡಿದ್ದೀನಿ. ಕಲ್ಸಕ್ಕರೆ, ಬೇಲ್ದಣ್ಣು ಎಲ್ಲನೂ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತೀನಿ. ಇವಾಗ ಇದನ್ನು ನಾನು ಸ್ವೀಟ್ ಮತ್ತು ಹುಳಿನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದು ಸಣ್ಣ ಸ್ಪೂನಲ್ಲಿ 1/4 ಸ್ಪೂನಷ್ಟು ಸಣ್ಣ ರುಚಿನ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಈ ರೀತಿ ಸ್ಮ್ಯಾಶ್ ಮಾಡೋದ್ರಿಂದ ಕಡ್ಡಿಗಳೆಲ್ಲ ಇರುತ್ತಲ್ಲ ಹಣ್ಣಲ್ಲಿ, ಅದನ್ನೆಲ್ಲ ತೆಗಿಬೋದು ನಾವು. ಇವಾಗ ಅದಾಗಿದೆ. ಅದಕ್ಕೆ ನಾನು 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಅಕ್ಕಿ ಹಿಟ್ಟು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ನಿಮಗೆ ಯಾವ ಹಿಟ್ಟು ಬೇಕು ಅನಿಸುತ್ತೋ ಅದನ್ನು ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಇದಕ್ಕೆ ನೀರು ಹಾಕ್ತಾಯಿಲ್ಲ, ಯಾಕಂದರೆ ಹಣ್ಣಲ್ಲೇ ನೀರಿನ ಅಂಶ ಇದೆಯಲ್ಲ, ಅದಕ್ಕೋಸ್ಕರ ನಾನು ನೀರು ಹಾಕಿ ಕಲಿಸ್ಕೊತಾ ಇಲ್ಲ. ನೀವು ಬೇಕಿದ್ದರೆ ಇದಕ್ಕೆ ಇನ್ನೂ ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕಿ ನೀರು ಹಾಕಿ ಕಲಿಸ್ಕೊಂಡು ರೊಟ್ಟಿನ ತೊಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ರೊಟ್ಟಿ ಹಿಟ್ಟನ್ನು ರೊಟ್ಟಿ ಹಿಟ್ಟಿಗೆ ರೆಡಿ ಮಾಡ್ಕೋಬೇಕು. ಇವಾಗ ಅದು ಆಗಿದೆ. ಇವಾಗ ಸ್ಟವ್ ಹಚ್ಚಿ ಒಂದು ಹೆಂಚನ್ನು ಇಟ್ಟು ಅದಕ್ಕೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ಅದು ಎಣ್ಣೆ ಸವರ ಆಗಿದೆ, ಹೆಂಚು ಕಾದಿದೆ. ಇವಾಗ ರೊಟ್ಟಿನ ತಟ್ಕೊಳ್ಳೋಣ. ನೋಡಿ ಯಾವ ರೀತಿ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಇದರಲ್ಲಿ ನೀವು ಮಿನಿಮಮ್ ಅಂದರೆ ಒಂದು 5 ರೊಟ್ಟಿ ಆಗುತ್ತೆ ನನಗೆ. ಓಕೆನಾ? ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ರೊಟ್ಟಿನ ತಟ್ಕೊತೀನಿ. ಸಣ್ಣ ಉಂಡೆ ಥರ ಮಾಡಿಕೊಂಡು ತಗೊತೀನಿ. ಇವಾಗ ನಾನು ಈ ರೀತಿ ಮಾಡಿಕೊಂಡು ರೊಟ್ಟಿನ ತಟ್ಕೊತೀನಿ. ಕೈಗೆ ಅಂಟ್ಕೊಳ್ತಾ ಇದೆ ಅನಿಸಿದ್ರೆ ನೀರನ್ನು ನೀವು ಸವರ್ಕೊಂಡು ಅಥವಾ ಎಣ್ಣೆ ತುಪ್ಪ ಏನು ಬೇಕಿದ್ರೂ ಸವರ್ಕೊಂಡು ನೀವು ರೊಟ್ಟಿನ ತಟ್ಕೋಬೋದು. ಓಕೆನಾ? ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಲ್ದಣ್ಣಲ್ಲಿ ಎಷ್ಟು ಐರನ್, ಕ್ಯಾಲ್ಶಿಯಮ್ ಎಲ್ಲ ಇರುತ್ತೆ ಅಲ್ವಾ? ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಜ್ಯೂಸ್ ಮಾಡಿರ್ತೀವಿ, ವಿಧವಾಗಿ ನಾವು ಇದರಲ್ಲಿ ಅಡುಗೆಗಳನ್ನ ಮಾಡ್ಕೊಂಡಿರ್ತೀವಿ ಟೇಸ್ಟಿಯಾಗಿ. ಆದರೆ ಇದನ್ನು ಒಂದು ಸಾರಿ ಟ್ರೈ ಮಾಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಗೊತ್ತಾ. ಇವಾಗ ಅದಕ್ಕೆ ನಾನು ತುಪ್ಪನ ಸವರ್ಕೊತಾ ಇದ್ದೀನಿ. ಇವಾಗ ಅದು ಒಂದು 1/4 ಭಾಗ ಬೆಂದಿದೆ. ಇವಾಗ ಅದನ್ನು ನಾನು ಪಲ್ಟಾಯಿಸ್ಕೊಂಡು ಬೇಯಿಸ್ಕೊತೀನಿ. ಇವಾಗ ಪಲ್ಟಾಯಿಸ್ಕೊಂಡು ಬೇಯಿಸ್ತಾ ಇದ್ದೀನಿ. ಇವಾಗ ಅದು ರೊಟ್ಟಿ ಆಗಿದೆ, ತೆಗಿತಾ ಇದ್ದೀನಿ. ನೋಡಿ, ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು, ಅಲ್ಟಿಮೇಟಾಗಿತ್ತು. ನಿಜವಾಗ್ಲೂ ಬೇಲ್ದಣ್ಣಲ್ಲಿ ಈ ರೀತಿ ರೊಟ್ಟಿನ ಮಾಡ್ಬೋದಾ ಅನ್ನೋಷ್ಟು ಟೇಸ್ಟಿಯಾಗಿತ್ತು. ಇವಾಗ ನಾನು ಇನ್ನೊಂದು ರೊಟ್ಟಿನ ತಟ್ಕೊತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಓಕೆನಾ? ಇವಾಗ ನಾನು ಇನ್ನೊಂದು ರೊಟ್ಟಿನ ತಟ್ಕೊತಾ ಇದ್ದೀನಿ. ಅದಕ್ಕೆ ತುಪ್ಪನ ಹಾಕ್ಕೊಂಡು ಸವರ್ಕೊತಾ ಇದ್ದೀನಿ. ತುಪ್ಪ ಹಾಕಿ ಸವರ್ಕೊಂಡು ಇವಾಗ ಅದನ್ನು ನಾನು ಪಲ್ಟಾಯಿಸ್ಕೊಂಡು ಇನ್ನೊಂದು ಸೈಡ್ಗೂ ನಾನು ತುಪ್ಪ ಹಾಕಿ ಸವರ್ಕೊತೀನಿ ಆ ರೊಟ್ಟಿಗೆ. ಇವಾಗ ಫೈನಲಿ ಬೇಲ್ದಣ್ಣಿನ ರೊಟ್ಟಿ ರೆಡಿ. ಇದನ್ನು ನೀವು ಚಟ್ನಿಯಲ್ಲಿ ಆದರೂ ತಿನ್ಬೋದು, ಸಾಂಬಾರು, ಗೊಜ್ಜು ಎಂಥರಲ್ಲಿ ಬೇಕಾದರೂ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.